ಮಹಿಳೆಯೊಬ್ಬರು ತನ್ನ ಮಗುವಿನ ಜೊತೆಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಹಿಂಬದಿಯಿಂದ ಫಾಲೋ ಮಾಡ್ಕೊಂಡು ಬಂದಂತಹ ಒಬ್ಬ ಪುರುಷ ಯಾವ ರೀತಿಯಾಗಿ ವರ್ತಿಸಿದ್ದಾನೆ ನೋಡಿ. ಮಹಿಳೆಯ ಉಡುಪನ್ನ ಎತ್ತಿ ವಿಕೃತಿಯನ್ನ ಮೆರೆದಿದ್ದಾನೆ. ಈ ದೃಶ್ಯ ಕಂಡು ಬಂದಿದ್ದು ಅಲ್ಕಾಪುರ ಟೌನ್ಶಿಪ್ ಪ್ರಣತಿ ಇಶಾ ಅಪಾರ್ಟ್ಮೆಂಟ್ ಬಳಿ. ಶಾಲೆಯಿಂದ ಮಗುವಿನೊಂದಿಗೆ ಬರ್ತಾ ಇದ್ದಂತಹ ಮಹಿಳೆಯನ್ನ ಹಿಂಬದಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಂತಹ ಈ ಒಬ್ಬ ಯುವಕ ಆಕೆಯ ಬಟ್ಟೆಯನ್ನ ಮೇಲಕ್ಕೆತ್ತಿ ತಕ್ಷಣವೇ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇದು ನಿಜಕ್ಕೂ ಕೂಡ ಹೌಹಾರುವಂತಹ ದೃಶ್ಯ. ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ಕಳವಳ ವ್ಯಕ್ತವಾಗಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಮರೀಚಿಕೆಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಈ ಘಟನೆಯ ನಂತರದಲ್ಲಿ ಪೊಲೀಸರು ಹೆಚ್ಚಿನ ಮುಂಜಾಗ್ರತೆಯನ್ನ ವಹಿಸಿದ್ದು, ಸಿಸಿಟಿವಿ ಫುಟೇಜ್ ಅನ್ನ ಆಧಾರವಾಗಿಟ್ಟುಕೊಂಡು ಈ ವಿಕೃತ ಕಾಮಿಯನ್ನ ಹುಡುಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯಾವಳಿಯೇ ಸಾಕ್ಷಿಯಾಗಿದೆ. ನೆಕ್ನಾಂಪುರ ಮತ್ತು ಮಣಿಕೊಂಡ ನಿವಾಸಿಗಳು ಈ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕು. ಈ ರೀತಿಯಾಗಿ ಕೆಟ್ಟದಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿ ಪತ್ತೆಯಾದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಸೂಚನೆ ಕೂಡ ಕೊಡಲಾಗಿದೆ. ಸಿಸಿಟಿವಿ ಫುಟೇಜ್ ನ ಆಧಾರವಾಗಿಟ್ಟುಕೊಂಡು ಇದೀಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು, ಈ ವಿಕೃತಿ ಮೆರೆದಂತಹ ಪುರುಷನ ಪತ್ತೆಗೆ ಮುಂದಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.